ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ನಲ್ಲಿ ಮಹಾ ಬದಲಾವಣೆ ಆಗಲಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರ ಅನ್ನೋದು ಪ್ರಶ್ನೆ ಇದೆ. ಬಿಜೆಪಿಯಲ್ಲಿ ಅವ್ರಿಗೆ ಆಗ್ತಾ ಇರುವಂತಹ ಅವಮಾನ ಮತ್ತೆ ಅವ್ರ ಮಾತಿಗೆ ಸಿಗದೇ ಇರುವಂತಹ ಹೈಕಮಾಂಡ್ ನಲ್ಲಿ ಮನ್ನಣೆ ಜೊತೆಗೆ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮುಂದುವರಿಯಲಿದ್ದಾರೆ ಅನ್ನುವಂತ ಒಂದಷ್ಟು ಕೂಗುಗಳು. ಇದರ ಮಧ್ಯೆ ಈಗ ಯತ್ನಾಳ್ ಅವರ ನಡೆ ಬಹಳ ಕುತೂಹಲದಿಂದ ಕೂಡಿದೆ. ಅದರ ಜೊತೆಗೆ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ 72 ಗಂಟೆಗಳ ಕಾಲ ಅವಕಾಶ ಕೊಟ್ಟಿತ್ತು, ರಿಪ್ಲೈ ಮಾಡಬೇಕು ನೀವು ಅಂತ ತಿಳಿಸಿತ್ತು. ಆದ್ರೆ ಇಲ್ಲಿವರೆಗೂ 72 ಗಂಟೆಗಳ ಕಾಲ ಮುಗ್ದು ಹೋಯ್ತು. ಆದ್ರೆ ಇಲ್ಲಿವರೆಗೂ ಸಹಿತ ಯತ್ನಾಳ್ ಅವರು ಯಾವುದೇ ರಿಪ್ಲೈ ಅನ್ನ ಮಾಡಲಿಲ್ಲ. ಸೊ ಹೀಗಾಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಾಗತ್ತಾ ಅಥವಾ ಅಮಾನತ್ತು ಮಾಡ್ಲಾಗತ್ತಾ, ಅಥವಾ ಯತ್ನಾಳ್ ಅವರೇ ನೀವು ಉಚ್ಚಾಟನೆ ಆದ್ರೂ ಮಾಡ್ಕೊಳ್ಳಿ, ಅಮಾನತ್ತಾದ್ರೂ ಮಾಡ್ಕೊಳ್ಳಿ, ನನ್ನ ನಡೆ ನನಗ್ ಗೊತ್ತು ಅಂತ ಹೇಳಿ ಅವರು ಸುಮ್ಮನಾಗ್ಬಿಟ್ಟಿದ್ದಾರಾ? ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಮತ್ತೆ ಯತ್ನಾಳ್ ಅವರ ನಡೆ ಬಹಳ ಕುತೂಹಲದಿಂದ ಕೂಡಿದೆ. ಈ ಇಬ್ಬರ ನಾಯಕರ ಒಂದು ಮುಂದಿನ ನಡೆ ಈಗ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಮಹಾ ಬದಲಾವಣೆ ಆಗೋದಂತೂ ಖಚಿತ. ಸೊ ಹಾಗಾದ್ರೆ ಮೊದಲನೇದಾಗಿ ಈಗ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಯಾಕಂತಂದ್ರೆ ಸಿಎಂ ಆಗ್ತೀನಿ ಅನ್ನೋ ಒಂದು ದೊಡ್ಡ ಕನಸು, ಮಹಾ ಕನಸನ್ನ ಇಟ್ಕೊಂಡು ಅಧಿಕಾರಕ್ಕೆ ಏರಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರು, ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಏರ್ಬೇಕು ಅಂತಂದ್ರೆ ಇಲ್ಲಿ ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನವೂ ಕೂಡ ಇತ್ತು. ಸೊ ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಪ್ರಯತ್ನ ಮತ್ತೆ ಅವರು ನಡೆಸಿರುವಂತಹ ಅಂತಂದ್ರೆ ಈ ಒಂದು ಪಂಚಾಯಿತಿ ಮಟ್ಟದಲ್ಲಿ ಎಲ್ಲದರಲ್ಲೂ ಕೂಡ ಅವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟು ಶ್ರಮವನ್ನ ವಹಿಸಿ ಇವತ್ತು ಪಕ್ಷ ಅಧಿಕಾರಕ್ಕೆ ಏರ್ಬೇಕು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾರಣಕರ್ತಾರೆ. ಸೊ ಮುಂದೊಂದು ದಿನ ನಾನು ಸಿಎಂ ಆಗ್ತೀನಿ, ನಾನೇ ಸಿಎಂ ಆಗ್ತೀನಿ ಅನ್ನೋ ಕನಸು ಅದ್ಯಾಕೋ ಏನೋ ನುಚ್ಚು ನೂರಾದಂಗೆ ಕಾಣಿಸ್ತಾ ಇದೆ. ದಲಿತ ನಾಯಕರು ದೆಹಲಿ ಮಟ್ಟದಲ್ಲಿ ಹೋಗಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇಳಿಸ್ಬೇಕು, ನಮಗೆ ಅಧ್ಯಕ್ಷ ಸ್ಥಾನವನ್ನ ಕೊಡ್ಬೇಕು ಅಂತ ಹೇಳಿ ಏನು ಮನವಿಯನ್ನ ಮಾಡ್ಕೊಳ್ತಾ ಇದಾರಲ್ಲ, ಸೊ ಅದ್ಯಾಕೋ ಏನೋ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ದಲಿತ ಸಮಾವೇಶಕ್ಕೂ ಕೂಡ ಹೈಕಮಾಂಡ್ ಈಗ ಅಸ್ತು ಅಂದಿರುವಂತದ್ದು, ಅವಕಾಶ ಕೊಟ್ಟಿರುವಂತದ್ದು. ಸೊ ಈ ಎಲ್ಲ ನಡೆಯನ್ನ ನೋಡ್ತಾ ಇದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಒಂದು ರೀತಿ ಕಾರ್ನರ್ ಆದಂಗ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ತಮ್ಮ ಬಲವನ್ನ ಪ್ರದರ್ಶನ ಮಾಡುವ ಒಂದು ಹಂತಕ್ಕೆ ಈಗ ಅವರು ಬಂದಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪುಲ್ವಾಮಾ ದಾಳಿಯ ಕುರಿತಾಗಿ ಹಾಕಿರುವಂತಹ ಪೋಸ್ಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಂತಂದ್ರೆ ಇಷ್ಟು ದಿನಗಳ ಕಾಲ ಪುಲ್ವಾಮಾ ದಾಳಿಯ ಕುರಿತಾಗಿ ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ವು. ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಯಾರು ಕೂಡ ಒಪ್ಕೋತಿರ್ಲಿಲ್ಲ. ಅಂತಂದ್ರೆ ಸಾಕ್ಷಿಗಳನ್ನ ಕೇಳ್ತಾ ಇದ್ರು ಇಷ್ಟು ದಿನ ಕಾಂಗ್ರೆಸ್ ನಾಯಕರು, ಮತ್ತೆ ಅದರ ಬಗ್ಗೆ ಪರ ವಿರೋಧದ ಚರ್ಚೆಯನ್ನ ಮಾಡ್ತಾ ಇದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸೈನಿಕರಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು, ತ್ಯಾಗ ಬಲಿದಾನ ಅಂತ ಹೇಳಿ ಅವ್ರು ಹಾಕಿರುವಂತ ಆ ಪೋಸ್ಟ್ ಅನ್ನ ನೋಡ್ತಾ ಇದ್ರೆ ಅದ್ಯಾಕೋ ಏನೋ ಡಿ.ಕೆ. ಶಿವಕುಮಾರ್ ಅವರ ಟೋನ್ ಚೇಂಜ್ ಆಯ್ತು. ಅವರು ಅದ್ಯಾಕೋ ಏನೋ ಕಾಂಗ್ರೆಸ್ ಮೇಲೆ ಒಲವನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಹತ್ತ ವಾಲ್ತಾ ಇದ್ದಾರೆ, ಬಿಜೆಪಿ ಹತ್ತ ಹೋಗ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದ್ ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಕುರಿತಾಗಿ ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಜೊತೆಗೆ ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಕುರಿತಾಗಿ ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಟ್ಟಿದ್ರು. ಏನಂತ? ಗಂಗೆಯಲ್ಲಿ ಮಿಂದೇಳಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ, ಬಡತನ ಓಡ್ ಹೋಗುತ್ತಾ? ಇವ್ರು ಸುಮ್ನೆ ಕ್ಯಾಮ್ರಾಗೆ ಫೋಸ್ ಕೊಡೋಕಾಗಿ ಇವರು ಗಂಗೆಯಲ್ಲಿ ಮಿಂದೇಳ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದಾಗಿ ಒಂದು ದಿನಕ್ಕೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ನನ್ನ ಧರ್ಮ ನನ್ನ ಹಕ್ಕು ನನ್ನ ಒಂದು ಪರ್ಸನಲ್ ಅಂತ ಹೇಳಿ ಈ ರೀತಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ, ಅಂತಂದ್ರೆ ಎಐಸಿಸಿ ಅಧ್ಯಕ್ಷರ ಒಂದು ಹೇಳಿಕೆಯನ್ನ ಇಲ್ಲಿ ಕಾಂಗ್ರೆಸ್ ನಾಯಕ ಆಗಿರುವಂತಹ, ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥನೆಯನ್ನ ಮಾಡ್ಕೊಳ್ಳಿಲ್ಲ. ಅದರ ವಿರುದ್ಧವಾಗಿ ನನ್ನ ಧರ್ಮ ನನ್ನ ಇಷ್ಟ, ನಾನು ಆಚರಿಸ್ತೀನಿ, ನಾನು ಕುಂಭಮೇಳಕ್ಕೆ ಹೋಗ್ತೀನಿ, ಮತ್ತೆ ನಾನು ನದಿಯಲ್ಲಿ ಮಿಂದೇಳ್ತೀನಿ, ಸ್ನಾನ ಮಾಡ್ತೀನಿ, ಪುಣ್ಯ ಸ್ನಾನ ಮಾಡ್ತೀನಿ ಅಂತ ಏನ್ ಹೇಳಿಕೆನ ಕೊಟ್ರಲ್ಲ, ಸೊ ಅದ್ರಲ್ಲೂ ಕೂಡ ಗೊತ್ತಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಮೇಲೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿಂತ್ಕೊಳ್ಳಿಲ್ಲ. ಅವರು ಅವತ್ತು ಪುಣ್ಯ ಸ್ನಾನ ಮಾಡಿ ಬಂದಿರೋದ್ರ ಹಿಂದೆ ಇವರು ಬಿಜೆಪಿ ಹತ್ತ ವಾಲ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯು ಕೂಡ ಅಲ್ಲಿಯೂ ಕೂಡ ಉದ್ಭವ ಆಯ್ತು. ಏನು ಅಂತ ಅಂದ್ರೆ ಮುಸ್ಲಿಮರೇ ತುಂಬಿ ತುಳುಕ್ತಾ ಇರುವಂತಹ ಉದಯಗಿರಿಯಲ್ಲಿ ಆ ಉದಯಗಿರಿ
ಪೊಲೀಸ್ ಸ್ಟೇಷನ್ಗೆ ಆ ಆರೋಪಿನ ಕರೆದುಕೊಂಡು ಹೋಗಿದ್ಯಾಕೆ? ಪೊಲೀಸರು ಮಾಡಿರುವಂತ ಆ ದೊಡ್ಡ ತಪ್ಪಿನಿಂದಾಗಿ ಇಂತಹ ಅವಾಂತರ ಆಯ್ತು ಅಂತ ಹೇಳಿ KN ರಾಜಣ್ಣ ಅವರು ಕೊಟ್ಟಿರುವಂತ ಹೇಳಿಕೆ. ಸೊ ನಂತರ ನೀವು DK ಶಿವಕುಮಾರ್ ಅವ್ರ ಹತ್ರ ಹೋಗಿ ರಿಪೋರ್ಟರ್ಸ್ ಮಾತನಾಡಿದಾಗ ಅಲ್ಲಿ DK ಶಿವಕುಮಾರ್ ಅವರು ಪೊಲೀಸರನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಪೊಲೀಸರು ಯಾವುದೇ ತಪ್ಪಿಲ್ಲ, ಪೊಲೀಸರು ತಪ್ಪು ಮಾಡಿಲ್ಲ. ಅಲ್ಲಿ ಒಂದಿಷ್ಟು ಮುಸ್ಲಿಂ, ಒಂದು 18-16 ವಯಸ್ಸಿನ ಮುಸ್ಲಿಂ ಯುವಕರು ಕಲ್ಲನ್ನ ಎಸ್ತಿರುವಂತದ್ದು, ಕಿಡಿಗೇಡಿತನ ಮಾಡಿದ್ದಾರೆ, ಅವ್ರದೇ ತಪ್ಪು ಅಂತ ಹೇಳಿ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂತಂದ್ರೆ ತಮ್ಮ ಪಕ್ಷದ ನಾಯಕರು ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ ಅದಕ್ಕೆ ಬದ್ಧವಾಗಿ DK ಶಿವಕುಮಾರ್ ಅವರು ನಿಲ್ತಾ ಇಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ತಮಗೇನ್ ಅನ್ಸುತ್ತೋ, ತಮಗೇನ್ ತೋಚುತ್ತೋ ಅದನ್ನೇ ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಬಿಜೆಪಿ ನಾಯಕರಿಗೆ ಫೆವರಿಸಂ ಆಗುವ ಲೆಕ್ಕದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಅಂತಂದ್ರೆ ಇಲ್ಲಿ ಬಿಜೆಪಿಯ ನಾಯಕರು ಉದಯಗಿರಿ ಪೊಲೀಸ್ ಸ್ಟೇಷನ್ ಆ ಪ್ರಕರಣ ಇತ್ತಲ್ಲ, ಅದಕ್ಕೆ ಪೊಲೀಸರದು ತಪ್ಪೇ ಇಲ್ಲ ಅಂತ ಹೇಳಿದ್ರು. ಸೊ ಅದರಂಗೆ DK ಶಿವಕುಮಾರ್ ಅವರು ಕೂಡ ತಪ್ಪೇ ಇಲ್ಲ ಅಂತಾನು ಕೂಡ ಹೇಳಿದ್ರು. ಒಟ್ಟಿನಲ್ಲಿ DK ಶಿವಕುಮಾರ್ ಅವರು ಕಾಂಗ್ರೆಸ್ ನಾಯಕರು ಏನ್ ಕೊಡ್ತಾ ಇದಾರಲ್ಲ ಸ್ಟೇಟ್ಮೆಂಟ್ಗಳು, ಅದಕ್ಕೆ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ. ಅದರ ಹೊರತಾಗಿ ಬಿಜೆಪಿ ನಾಯಕರು ಏನು ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹತ್ತಿರವಾದಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ವಾಯ್ಸ್ ಟೋನ್ ಯಾಕೋ ಏನೋ ಬಿಜೆಪಿ ಹತ್ತ ವಾಲ್ತಾ ಇದೆ ಅನ್ನೋ ತರ DK ಶಿವಕುಮಾರ್ ಅವರ ನಡೆ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಇನ್ನೊಂದು ಯಾವುದು ಅಂತಂದ್ರೆ DK ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ಬಂದಿರ್ತಾರೆ. ಯಾವಾಗ ಅಂತಂದ್ರೆ ಇನ್ನು ಸಿದ್ದರಾಮಯ್ಯ ಅವರು ಮೀಟ್ ಮಾಡೇ ಬಂದಿರೋದಿಲ್ಲ. ಅದಕ್ಕೂ ಮುಂಚೆ DK ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿನ ಮೀಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ. ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರ್ ಮೀಟ್ ಮಾಡದ ನಂತರ ಅವಕಾಶ ಸಿಕ್ಕಿರುತ್ತೆ. ತದನಂತರ ಸಿದ್ದರಾಮಯ್ಯ ಅವರು ಪ್ರಧಾನಿಯವರನ್ನ ಮೀಟ್ ಮಾಡಿ ಬಂದ ನಂತರ ಅಲ್ಲಿ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಅವರ ಮುಂದೆ DK ಶಿವಕುಮಾರ್ ಅವರ ಆರೋಗ್ಯದ ಬಗ್ಗೆ ಕೇಳಿರ್ತಾರಂತೆ, ಹೇಗಿದ್ದಾರೆ ಅಂತ ವಿಚಾರಿಸ್ಕೊಂಡಿರ್ತಾರಂತೆ. ಸೊ ಅದನ್ನ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವ್ರ ಮುಂದನೂ ಕೂಡ ಹೇಳಿರ್ತಾರೆ, ನಿಮ್ ಬಗ್ಗೆ ಕೇಳಿದ್ರಪ್ಪ ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿ ಹತ್ತ ವಾಲು ಹಂಗೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವ್ರ ಮೇಲೆ ಇರುವಂತ ಹಳೆ ಕೇಸ್ಗಳೆಲ್ಲ ಮತ್ತೆ ಓಪನ್ ಆಗ್ತಾ ಇರುವಂತ ಸಂದರ್ಭದಲ್ಲಿ, ಮತ್ತೆ ED ಕೇಸ್ಗಳೆಲ್ಲ ಮತ್ತೆ ಮುನ್ನೆಲೆಗೆ ಬರುವಂತ ಸಂದರ್ಭದಲ್ಲಿ ಆಗ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅಂತಂದ್ರೆ ನಾನು ಅವ್ರೇನ್ ಆಫರ್ ಕೊಟ್ಟಿದಾರಲ್ಲ ಬಿಜೆಪಿ ಹತ್ತ ಬಾ ಅಂತ ಹೇಳಿ, ಸೊ ನಾನು ಅದನ್ನ ಅವಾಯ್ಡ್ ಮಾಡಿದಕ್ಕೆ, ನಾನ್ ಬೇಡ, ನಾನ್ ಬರೋದಿಲ್ಲ, ನನ್ನ ಪಕ್ಷಕ್ಕಾಗಿ ನಾನು ನಿಲ್ತೀನಿ ಅಂತ ಹೇಳಿದ್ನಲ್ಲ, ಸೊ ಹೀಗಾಗಿ ನನ್ನ ಮೇಲೆ ಈ ರೀತಿ ಕೇಸ್ಗಳನ್ನ ತರ್ತಾ ಇದ್ದಾರೆ, ED ಕೇಸ್ಗಳನ್ನೆಲ್ಲ ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ರು. ಅಂದ್ರೆ ಅವತ್ತು ಅವ್ರು ಕೊಟ್ಟಂತ ಆ ದೊಡ್ಡ ಆಫರ್ ಅನ್ನ DK ಶಿವಕುಮಾರ್ ಅವರು ಬೇಡ ಅಂದಿದ್ರು. ಆದ್ರೆ ಈಗ DK ಶಿವಕುಮಾರ್ ಅವ್ರಿಗೆ ಬಿಜೆಪಿಯ ಆಫರ್ ಅನಿವಾರ್ಯತೆ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿಕೆನ ಕೊಟ್ರಲ್ಲ, ಸೊ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಏನು ಕೂಡ ಮಾತಾಡ್ಲಿಲ್ಲ, ಸುಮ್ನೆ ಹೋಗ್ಬಿಟ್ರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ DK ಶಿವಕುಮಾರ್ ಅವರು ಕಾರ್ನರ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಜೊತೆಗೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಅವರು ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇಲ್ಲ, ಪಕ್ಷದಲ್ಲಿ ಆಗ್ತಾ ಇರುವಂತ ಒಳ ಏಟಿನಿಂದ ಇಲ್ಲಿ ಬೇಸರವಾಗ್ತಾ ಇದ್ದಾರೆ DK ಶಿವಕುಮಾರ್ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಬೇಕು, ನಾನು ಮಂತ್ರಿಯಾಗಿಯೂ ಕೂಡ ಮುಂದುವರಿತೀನಿ. ಯಾಕೆ ಅಂತಂದ್ರೆ DK ಶಿವಕುಮಾರ್ ಏನೇನ್ ಸವಲತ್ತುಗಳನ್ನ ಕೊಟ್ಟಿದ್ದೀರಿ, ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದ್ದೀರಿ, ಮತ್ತೆ ಮಂತ್ರಿ ಕೂಡ ಮಾಡಿದ್ದೀರಿ. ಸೊ ಹಾಗಾಗಿ ಅವ್ರಂಗೆ ನನಗೂ ಆಫರ್ ಬೇಕು ಅಂತ ಇದ್ದಾರೆ. ನೋಡೋಣ ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಕೊಡುತ್ತಾ ಅಂತ ಹೇಳಿ. ಬಟ್ ಸತೀಶ್ ಜಾರಕಿಹೊಳಿ ಅವರು ಈ ಬೇಡಿಕೆಯನ್ನ ಇಟ್ಟಾಗ ಇಲ್ಲಿ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದ್ ಮಾತು ಹೇಳಿರುತ್ತೆ. ಏನಂತಂದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳಿರ್ತಾರೆ. ಅಂದ್ರೆ ಇತ್ತೀಚೆಗೆ ಇದನ್ನ ಅಳವಡಿಕೆ ಮಾಡ್ಬೇಕು ಪಕ್ಷದಲ್ಲಿ ಅಂತ ಹೇಳಿ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈಗ ಅಧ್ಯಕ್ಷ ಮತ್ತೆ ಮಂತ್ರಿ ಆಗಿರುವಂತ DK ಶಿವಕುಮಾರ್ ಏನ್ ಸವಲತ್ತು ಇದೆಯಲ್ಲ ಅದು ನನಗೆ ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟಿರ್ತಿದ್ದಾರೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಈಗ ಹೊಸದಾಗಿ ಹೊಸ ವಿಷಯವನ್ನ ನಾವು ಆಡ್ ಆನ್ ಮಾಡ್ತಾ ಇದ್ದೀವಿ, ಒನ್ ಮ್ಯಾನ್ ಒನ್ ಪೋಸ್ಟ್. ಸೊ ನೀವು ಮಂತ್ರಿ ಆಗ್ತೀನಿ ಅಂತಂದ್ರೆ ಮಂತ್ರಿಯಾಗಿ ಉಳಿಯಿರಿ, ಅಧ್ಯಕ್ಷ ಆಗ್ತೀನಿ ಅಂತಂದ್ರೆ ನೀವು ಮಂತ್ರಿ ಸ್ಥಾನವನ್ನ ಕೈ ಬಿಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದ್ಯಾಕಾಗತ್ತೆ, ನೀವು DK ಶಿವಕುಮಾರ್ ಅವ್ರಿಗೆ ಇಷ್ಟು ದಿನ ಏನ್ ಕೊಟ್ಟಿದ್ರಲ್ಲ ನನಗೂ ಹಂಗೆ ಕೊಡಿ, ನನಗೂ ಅದೇ ಸವಲತ್ತುಗಳು ಬೇಕು, 3 ವರ್ಷ ನಾನು ಕೂಡ ಅಧ್ಯಕ್ಷ ಆಗ್ತೀನಿ ಮತ್ತೆ ಮಂತ್ರಿನೂ ಕೂಡ ಆಗಿರ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ತದನಂತರ ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡು ಮುಂದೆ 2028ರ ಚುನಾವಣೆಯಲ್ಲಿ ತಮ್ಮ ಒಂದು ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಬೇಕು, ಮುಂದೆ ಅವರು ಸಿಎಂ ಆಗಬೇಕು ಅನ್ನೋ ಒಂದು ಗ್ರಾಫ್ ಅನ್ನ ಇಟ್ಕೊಂಡು, ಲೆಕ್ಕಾಚಾರವನ್ನ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಈ ನಡೆಯನ್ನ ನಡೀತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಮಾತಿದೆ. ನೋಡೋಣ. ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತ ಈ ಬೆಳವಣಿಗೆಯಿಂದಾಗಿ ಬೇಜಾರಾಗಿರುವಂತ DK ಶಿವಕುಮಾರ್ ಅವರು ಈ ರೀತಿ ಪೋಸ್ಟ್ ಗಳನ್ನ ಹಾಕಿದ್ದಾರೆ ಅಂತ ಹೇಳಿ
ಚರ್ಚೆ ನಡೀತಾ ಇದೆ. ನೋಡೋಣ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹತ್ತ ವಾಲ್ತಾರ, ಬಿಜೆಪಿಗೆ ಹೋಗ್ತಾರ ಅನ್ನುವಂಥದ್ದು. ಇನ್ನೊಂದು ಕಡೆ ಯತ್ನಾಳ್ ಅವರ ಕತೆ. ಯತ್ನಾಳ್ ಅವರು ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಪಟ್ಟು ಹಿಡಿದ್ರು. ದೆಹಲಿಗೆಲ್ಲ ಹೋಗ್ ಬಂದ್ರು, ಸಾಕಷ್ಟು ರೀತಿ ಕಾಂಟ್ರವರ್ಸಿ ಮಾತುಗಳನ್ನ ಆಡಿದ್ರು. ಮೀಡಿಯಾ ಮುಂದೆ ಬಹಿರಂಗವಾಗಿ ಬಿಜೆಪಿ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನೆಲ್ಲವನ್ನು ಕೂಡ ಬಿಚ್ಚಿಡ್ತಾ ಇದ್ರು. ಒಟ್ಟಿನಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು, ಅವರು ಅಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನೋದು ಯತ್ನಾಳ್ ಅವರ ಪಟ್ಟಾಗಿತ್ತು, ಹಠ ಆಗಿತ್ತು. ಆದ್ರೆ ಈಗ ನೂತನ ಅಧ್ಯಕ್ಷರನ್ನ ಮುಂದಿನ ವಾರ ಅಂತಂದ್ರೆ ಫೆಬ್ರವರಿ 23ರಂದು ನೂತನ ಅಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಅಂತ ಹೇಳಿ ಹೈಕಮಾಂಡ್ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದೆ. ತದನಂತರ ಈಗ ಅದಕ್ಕೂ ಮುಂಚೆ ಫೆಬ್ರವರಿ 18ರಂದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಪ್ರತಿ ರಾಜ್ಯಗಳಲ್ಲೂ ಕೂಡ ಬಿಜೆಪಿಯ ಅಧ್ಯಕ್ಷರನ್ನ ನೇಮಕ ಮಾಡ್ತಾ ಇರುವಂತ ಜವಾಬ್ದಾರಿಯನ್ನು ಹೊತ್ತಿದ್ದೆ ಇಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ. ಸೊ ಹೀಗಾಗಿ ಕರ್ನಾಟಕಕ್ಕೂ ಕೂಡ ಅವರು ಬರ್ತಾ ಇದ್ದಾರೆ. ನೋಡೋಣ ಇವರು ವೋಟಿಂಗ್ ಮೂಲಕ ಆಯ್ಕೆ ಮಾಡ್ತಾರ ಅಥವಾ ಆಂತರಿಕವಾಗಿಯೇ ಆಯ್ಕೆ ಮಾಡ್ತಾರೆ, ಹೇಗಾಗುತ್ತೆ, ಬಹಿರಂಗವಾಗಿ ಆಯ್ಕೆ ಆಗುತ್ತಾ, ಏನ್ ನಡೆಯುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಇನ್ನು 72 ಗಂಟೆಗಳ ಕಾಲಾವಧಿಯನ್ನ ಕೂಡ ಕೊಟ್ಟಿದ್ರು ಅಂತಂದ್ರೆ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ. ಅದಕ್ಕೆ ನೀವು ರಿಪ್ಲೈ ಮಾಡ್ಬೇಕು ಅಂತ ಹೇಳಿದ್ರು. ಯತ್ನಾಳ್ ಅವರು ಅದಕ್ಕೆ ಏನು ರಿಪ್ಲೈ ಮಾಡಿಲ್ಲ. ಇದರ ಅರ್ಥ ಏನು ಅಂತಂದ್ರೆ ಇದಕ್ಕೊಂದ್ ಸ್ವಲ್ಪ ಅನಲೈಸೇಷನ್ ಮಾಡೋದೇನು ಅಂತ ಅಂದ್ರೆ ಯತ್ನಾಳ್ ಅವರು ಅಂತಂದ್ರೆ ಬಿಜೆಪಿ ಈ ರೀತಿ ಸರಿಯಾಗಿ ಯತ್ನಾಳ್ ಅವ್ರನ್ನ ಉಪಯೋಗಿಸ್ಕೊಳ್ಳಿಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಅಮಾನತು ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ಬಿಜೆಪಿಗೆ ಬ್ಯಾಡ್ ನೇಮ್ ಬರುತ್ತೆ, ಯತ್ನಾಳ್ ಅವರಿಗೆ ಬರೋದಿಲ್ಲ. ಒಂದು ವೇಳೆ ನಾನು ಪಕ್ಷದಿಂದ ಎಕ್ಸಿಟ್ ಆಗ್ಬಿಡ್ತೀನಿ ಅಂತ ಅಂದ್ರೆ ಆಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡತ್ತೆ. ಅದಕ್ಕಿಂತ ಮುಂಚೆ ಬಿಜೆಪಿನ ನನ್ನನ್ನು ಕೈ ಬಿಟ್ಟು ಬಿಡ್ಲಿ, ಮುಂದೆ ನನಗೆ ಅನುಕಂಪ ಸಿಗುತ್ತೆ, ಮುಂದೆ ನಾನು ಚುನಾವಣೆಯನ್ನ ಎದುರಿಸ್ತೀನಿ ಅನ್ನೋದು ಒಂದು ಧೈರ್ಯ, ಗೆಲ್ಲೋ ಆತ್ಮಸ್ಥೈರ್ಯ ಯತ್ನಾಳ್ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇದೆ. ಬಟ್ ಇವರು ಕಾಂಗ್ರೆಸ್ಗೆ ಹೋಗೋ ಜಾಯಮಾನ ಇವ್ರದಲ್ಲ. ಯಾಕಂತಂದ್ರೆ ಇವ್ರದೇ ಬೇರೆ ಸಿದ್ಧಾಂತಗಳಿದೆ, ಕಾಂಗ್ರೆಸ್ ಇಂದೇ ಬೇರೆ ಸಿದ್ಧಾಂತಗಳಿದೆ. ಸೊ ಹೀಗಾಗಿ ಕಾಂಗ್ರೆಸ್ ಕೂಡ ಇವ್ರಿಗೆ ಆಫರ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಬಲ್ ನಾಯಕನಾಗಿ ಗುರುತಿಸ್ಕೊಳ್ತಾ ಇರುವಂತ ಯತ್ನಾಳ್ ಅವರು ಅವ್ರದೇ ಆದಂತ ಒಂದು ಪಕ್ಷವನ್ನ ಕಟ್ತಾರ ಅಥವಾ ಅವರು ಯಾವ ರೀತಿ ಸ್ವತಂತ್ರವಾಗಿ ನಿಲ್ತಾರ, ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡೋಣ. ಒಟ್ಟಿನಲ್ಲಿ ಯತ್ನಾಳ್ ಅವರು ಬಿಜೆಪಿಯಿಂದ ಎಕ್ಸಿಟ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ ಅಥವಾ ಬಿಜೆಪಿಯವರೇ ಅವ್ರನ್ನ ಉಚ್ಚಾಟನೆ ಮಾಡ್ತಾರ ಅಥವಾ ಅಮಾನತು ಮಾಡ್ತಾರ, ಕಾದ್ ನೋಡ್ಬೇಕು. ಯಾಕಂತಂದ್ರೆ ಒಂದ್ ವೇಳೆ ಈ ಉಚ್ಚಾಟನೆ ಅಮಾನತು ಎರಡೂ ಮಾಡ್ಲಿಲ್ಲ ಅಂತಂದ್ರೆ ದೆಹಲಿ ನಾಯಕರು ಯತ್ನಾಳ್ ಅವರಿಗೆ ಹೆದರ್ತಾ ಇದ್ದಾರೆ, ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಬೇರೆ ನಾಯಕರಿಗೆ ಸಡಿಲ ಸಿಕ್ಕಂಗ ಆಗುತ್ತೆ ಅನ್ನೋದು ಕೂಡ ಇದೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇದಿಷ್ಟು ಡಿ ಕೆ ಶಿವಕುಮಾರ್ ಮತ್ತೆ ಯತ್ನಾಳ್ ಅವರ ನಡೆ ಕುರಿತಾದಂತ ಮಾಹಿತಿ, ಮತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರುವಂತ ಒಳ ಆಟಗಳ ಬಗ್ಗೆ ಇದಿಷ್ಟು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ. ನಮಸ್ಕಾರ.